ನಮ್ಮ ಊರಿನ ಸುದ್ದಿ ರಾಜ್ಯದಲ್ಲೆಲ್ಲ ಹರಡೋದು ಅಂದ್ರೇನು? ರಾಜ್ಯದಿಂದ ಡೆಲ್ಲಿವರೆಗೂ ಹೋಗೋದು ಅಂದ್ರೇನು? ಡೆಲ್ಲಿಯಿಂದ ಒಂದು ಸೀಳ್ ನಾಯಿ ಇಲ್ಲಿಗೆ ಬರೋದು ಅಂದ್ರೇನು? ಇಲ್ಲಿಗೆ ಬಂದು ತನ್ನ ಜಂತರ್ ಮಂತರ್ ತೋರ್ಸೋದು ಅಂದ್ರೇನು? ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿರೋ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಸರ್, ಅದು ರಾಗ ಹೇಳೋರ್ ಕಂಡ್ರೆ ನಮ್ MD ಇಡ್ಸೋಲ್ಲ ಅಂತ ಗೊತ್ತಲ್ಲ ನಿಮ್ಗೆ? ಮಿಸ್ಟರ್ ಹರಿಶ್ಚಂದ್ರ, ಕ್ಯಾನ್ಸರ್ನ ಆರಂಭದಲ್ಲಿ ಕ್ಯೂರ್ ಮಾಡದೆ ಹೋದ್ರೆ ಅದು ಇಡೀ ದೇಹನೇ ಆವರಿಸಿ ಸಾಯಿಸುತ್ತೆ. ಡೋಂಟ್ ಟಾಕ್ ಇನ್ ಬಿಟ್ವೀನ್. ಇಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಇಟ್ ಇಸ್ ಶೇಮ್ ಆನ್ ಯುವರ್ ಪಾರ್ಟ್. ನಿಗಾ ಕೊಟ್ಟು ಕೇಳಿ, ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಡೆಲ್ಲಿಯಿಂದ ಬಂದಿರೋ ಆ ಸೀಳ ನಾಯಿ ಹೇಳದೆ ಕೇಳದೆ ಡೆಲ್ಲಿಗೆ ಓಡ್ ಹೋಗ್ಬೇಕು. ಇಲ್ಲ ಅವನ ಪ್ರಾಣ ಆಕಾಶಕ್ಕೂ ಅವನ ದೇಹ ಪಾತಾಳಕ್ಕೂ ರವಾನೆ ಆಗಬೇಕು. ಅಂಡರ್ಸ್ಟ್ಯಾಂಡ್? ನೋ ಸರ್, ನೀವು ಅಷ್ಟೊಂದು ಎಕ್ಸೈಟ್ ಆಗಬೇಡಿ. ಬಂದಿರೋ ವ್ಯಕ್ತಿ ಕಂತೆ ಬಿಚ್ಚೋಕ್ ಮುಂಚೆ ಹೋಗುವಂತ ಪ್ಲಾನ್ ಮಾಡಿದೀನಿ. ಏನ್ ಏರ್ಪಾಟ್ ಮಾಡಿದೀಯಾ? I am Vikram. Your room is ready, sir. And key, sir. Sir? No. Thanks. Thank you, sir.
ಅಣ್ಣನ್ ಯಾಕೆ ಕೊಂದ್ರಿ? ಅವನು ನನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ಟ. ಅವನು ನಿಮ್ಮನ್ನೇ ಕೊಲ್ಲಕ್ ಬಂದಿದ್ದ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಇದು ಕಣ್ಣನ್ ಮುಚ್ಚುತ್ತೆ, ಆದ್ರೆ ಇಡೀ ಜಗತ್ತನ್ನೇ ತೋರಿಸುತ್ತೆ. ಯು ಆರ್ ರಿಯಲಿ ಜೀನಿಯಸ್. ಥ್ಯಾಂಕ್ಸ್ ಫಾರ್ ಯೋರ್ ಕಮೆಂಟ್. ದೀಪಾ, ಫಾಲೋ. ದೀಪಾ, ನೋ ಪ್ರಾಬ್ಲಮ್, ಶೀ ಇಸ್ ಆಲ್ ರೈಟ್. ಬಿದ್ದ ಶಾಕಿಗೆ ಎಚ್ಚರ ತಪ್ಪಿದೆ ಅಷ್ಟೇ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎಚ್ಚರ ಆದ್ಮೇಲೆ ನಾರ್ಮಲಿ ಬಂದ್ಬಿಡ್ತಾರೆ. ಏನಾದ್ರು ತೊಂದರೆ ಆದ್ರೆ ಕ್ಲಿನಿಕ್ಗೆ ಬನ್ನಿ. ನಾನೇನು ಬರಲ್ಲ? ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ನಾನು ಎಲ್ಲಿದ್ದೀನಿ? ನಿನ್ನ ಮನೆಯಲ್ಲಿ, ನಿನ್ನ ಹಾಸಿಗೆ ಮೇಲೆ. ನಾನು ಇಲ್ಲಿಗೆ ಯಾಕೆ ಬಂದೆ? ನಾನೇ ಕರ್ಕೊಂಬಂದೆ. ಈ ಸೀರೆ ನಾನೇ ಹೊಡ್ಸಿದ್ದು. ನೀವಾ? ನಾನೇ. ನಿನ್ನ ಮೈಯೆಲ್ಲ ತರ್ಚಿ ಬಟ್ಟೆ ಎಲ್ಲ ರಕ್ತದ ಕಲೆಯಾಗಿತ್ತು. ಅದಕ್ಕೆ ಆ ಬಟ್ಟೆನೆಲ್ಲ ಬಿಚ್ಚಿ ಆಹಾ ಈ ಸೀರೆ ಉಡಿಸ್ದೆ. ದೀಪಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಏನಾಯ್ತು? ಕಾಲೂರಕ್ಕಾಗ್ತಾ ಇಲ್ಲ, ತುಂಬಾ ನೋವಾಗ್ತಿದೆ. ಬೇಡಿ ಬೇಡಿ. ಸೀರೆ ಉಡಿಸ್ತವನೆ ನಾನು. ನಾಚಿಕೆ ಇರ್ಬೇಕಾದ್ದೆ. ಮೂಗೆಟ್ ಬಿದ್ದು ರಕ್ತ ಹೆಪ್ಪುಕಟ್ಟಿದೆ. ಐಡೆಕ್ಸ್ ಹತ್ತಿರ ಸರಿ ಹೋಗುತ್ತೆ. ಐಡೆಕ್ಸ್ ಎಲ್ಲಿದೆ? ಆ ಕಬೋರ್ಡ್ ಅಲ್ಲಿದೆ. ಕಾಲ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಾನು ಆಗಲೇ ನಿಮ್ಗೆ 4 ಸಲ ಹೇಳಿದ್ದೀನಿ, ಹಾಗಾಗಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಬಿಕಾಸ್ ದಿ ಸಿಚುವೇಶನ್ ಇಸ್ ಸಚ್. ಒಂದು ವೇಳೆ ನಾವು ಬಲವಂತವಾಗಿ ಪೇಷಂಟ್ನ ಎಚ್ಚರ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಇನ್ನು 25 ದಿನ ಕಳೆದ ಮೇಲೆ ವಿ ಕ್ಯಾನ್ ಪ್ರೆಡಿಕ್ಟ್ ಸಮಥಿಂಗ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಸಿ ಯು. ಸಿ ಯು.
ಆಲ್ ರೈಟ್, ಬನ್ನಿ. ಮ್ಯಾಗ್ಝಿನ್ ನೋಡ್ತೀರಿ? ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ರೈಟ್. ಹಲೋ ಮೇಡಮ್, ನೀವು ಇಷ್ಟ ಬಂದ ಕನಸು ಕಾಣಕ್ಕೆ ನನ್ನನ್ನೇನು ಯೂಫಾರ್ಮ್ ಬೆಡ್ ಅಂತ ತಿಳ್ಕೊಂಡ್ಬಿಟ್ರಾ? ಎದ್ದಳಿ. ಐ ಆಮ್ ವೆರಿ ಸಾರಿ. ಕ್ಷಮಿಸಿ, ಯಾವ್ದೋ ಗುಂಗ್ನಲ್ಲಿ. ಯಾವುದೋ ಗುಂಗಲಲ್ಲ, ಸರಿಯಾದ ರಂಗಲ್ಲೇ ಇದೆಯಾ. ದೀಪಾ, ಒಂದು ವಿಷಯ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು? ನಿಮ್ಮ ಅಣ್ಣ ಸತ್ತಿದ್ದ ದಿನ ಯಾವುದಾದ್ರೂ ಸ್ಟ್ರೇಂಜ್ ಅನ್ಯೂಶುವಲ್ ಇನ್ಸಿಡೆಂಟ್ ನಡೀತಾ? ಹಾ, ನನ್ನನ್ನು ಹೊರಗಡೆ ನಿಲ್ಸಿ ಅವನೊಬ್ಬನೇ ಮಾರ್ಚರಿ ರೂಮ್ ಒಳಗೋದ. ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಒಂದ್ ಹೆಜ್ಜೆ ಮುಂದಿಡೋ ಅಷ್ಟರಲ್ಲಿ ಒಂದ್ ವ್ಯಾನ್ ನನ್ ಮೇಲೆ ಬಂದ್ಬಿಡ್ತು. ಬಟ್ ಗಾಡ್ ಗ್ರೇಸ್ ತಪ್ಪಿಸ್ಕೊಂಡೆ. ವ್ಯಾನ್ ಕಲರ್ ಅಥವಾ ನಂಬರ್ ಏನಾದ್ರೂ ಗುರ್ತಿದ್ಯಾ? ರಾತ್ರಿ ಹೊತ್ತು ವ್ಯಾನ್ ಕಲರ್ ಕಂಡುಹಿಡಿಯೋಕ್ಕಾಗ್ಲಿಲ್ಲ. ಆದ್ರೆ ನಂಬರ್ ಮಾತ್ರ CAX 3366. ಏನಂದ್ರೆ? CAX 3366. ವಿಜಯ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಸಿಯೋ, ಬರ್ತೀನಿ. CAX 3366, CAY 6633 ಈ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಯಾವ್ಯಾನೋ ಇಲ್ವಲ್ಲ. ಆದರೆ CAZ 6363 ನಂಬರ್ ಕಾರ್ ಇದೆ ಸರ್. ದಯವಿಟ್ಟು ಆ ಕಾರ್ ಓನರ್ ಅಡ್ರೆಸ್ ಕೊಡ್ತೀರಾ? ಕೊಡ್ತೀನಿ ಸರ್. ಇದೇನು ಅಗ್ನಿಶಾಮಕ ದಳದ ಬೆಲ್ಲ ಇಲ್ಲ ನನ್ನ ಮನೆ ಫೋನ. ಬೆಳಗ್ಗೆಯಿಂದ ಇದೇ ಆಗೋಯ್ತು. ಹಲೋ, ಎಸ್, ಜಿಟಿ ಪಾಲ್ ಸ್ಪೀಕಿಂಗ್. ಐ ಮೀನ್ ಗಜಪತಿ ಗೋಪಾಲ್ ಸ್ಪೀಕಿಂಗ್. ವಾಟ್ ನಾನ್ಸೆನ್ಸ್? ರೈಲ್ವೆ ಸ್ಟೇಷನ್ ಬೇಕಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಇಲ್ಲದೆ ಇದ್ರೆ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಇಲ್ದಿದ್ರೆ ಬಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎದುರುಗಡೆ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ರು. ಎಲ್ಲೂ ಇಲ್ಲದೆ ಇದ್ರೆ ಟಿವಿ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎಷ್ಟು ಸಾರಿ ಹೇಳ್ದಯ್ಯ ನನಗೆ ಟಿವಿ ಸ್ಟೇಷನ್ ಹತ್ರ ಹೋಗಿ ಕೇಳು ಅಂತ. ಓಹೋ ಡಾರ್ಲಿಂಗ್, ಕಿಸ್ ಮೀ ಮುತ್ತು. ಓ ನಿನಗಲ್ಲ ಕಣಯ್ಯ. ಏನು? ಯಾರೋ ನೋಡಕ್ ಬಂದಿದ್ದಾರೆ. ಈ ವಯಸ್ಸಲ್ಲಿ ನಿನ್ನ ನೋಡಕ್ ಬಂದಿದಾರ? ಎಲ್ಲಿ ನನ್ನ ಡಬಲ್ ಬ್ಯಾರಲ್ ಗನ್? ಅಯ್ಯೋ ನನ್ ಕರ್ಮ, ನನ್ನನ್ನಲ್ರಿ, ನಿಮ್ಮನ್ ನೋಡಕ್ ಬಂದಿದ್ದಾರೆ ಎಂದೆ. ನನ್ನ ನೋಡಕ್ ಬಂದಿದಾರ? ಯಾಕಿರ್ಬಹುದು? ಓಹೋ, ನನ್ನ ಪೆಟ್ಟ ಕಾರ್ ನೋಡಕ್ ಬಂದಿರ್ಬೇಕು. ಅವ್ರಿಗೆ ಡಬಲ್ ಬ್ಯಾರಲ್ ಗನ್ ಅಲ್ಲ, ಡಬಲ್ ಕೋಲ ತಗಂಬ. ವೇರ್ ಈಸ್ ಮೈ ಗೆಸ್ಟ್? ವೇರ್ ಈಸ್ ಮೈ ಗೆಸ್ಟ್? ವೇರ್ ಈಸ್ ಮೈ ಗೆಸ್ಟ್? ಎಲ್ಲಿ ನನ್ನ ಅತಿಥಿ? ವೆಲ್ಕಮ್ ವೆಲ್ಕಮ್, ಸುಸ್ವಾಗತ. ಓಹ್, ನೀವು ನಿಂತೇ ಇದ್ದೀರಾ? ಇಲ್ಲ, ಇದೀನಲ್ಲ. ವಿಜಯನಗರದಿಂದ ಬಂದ್ರ? ನನ್ನ ಹೆಸರು ವಿಜಯ್ ಅಂತ. ನನ್ನ ಹೆಸರು ಜಿಜಿ ಪಾಲ್, ಅಂದ್ರೆ ಗಜಪತಿ ಗೋಪಾಲ್. ಓಹೋ, ಗಜಪತಿ ಆನೆ ಕುಲದವ್ರ ಅಂತ ಹೇಳಿ. ಹಿಂದೆ ನಮ್ಮ ಪೂರ್ವಿಕರು ಆನೆ ಮೇಲೆ ಸವಾರಿ ಮಾಡ್ತಿದ್ರು. ಈಗ ತಾವು ಸವಾರಿ ಮಾಡ್ತೀರಲ್ಲ, ಆ ಕಾರಣ ಸ್ವಲ್ಪ ನೋಡ್ಬೇಕು. ಅಂದ್ರೆ CAZ 6363. CAZ 6363 ಸಾಧ್ಯವಿಲ್ಲ. 1943 ನಲ್ಲೇ ಬ್ರಿಟಿಷ್ ಗವರ್ನರ್ ಲಾರ್ಡ್ ಮೌಂಟೇನ್ ಬ್ಯಾಟನ್ ಇಲ್ಲಿ ಬಂದು ತೋರಿಸಿದ್ರು, ತೋರಿಸಲಿಲ್ಲ. ಸಾಧ್ಯವಿಲ್ಲ. ಈಗ ನನಗ್ ತೋರಿಸ್ತೀರಾ? ಖಂಡಿತವಾಗಿಯೂ. ನೀನು ಇಂಡಿಯನ್, ಭಾರತೀಯ, ತೋರಿಸ್ತೀನಿ. CAZ 6363. ಹುಚ್ಚಾಸ್ಪತ್ರೆ ಬ್ರಾಂಚ್ ಆಫೀಸ್ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಹೆಡ್ ಆಫೀಸ್ಗೆ ಬಂದಿದ್ದೀನಿ. ಎಲ್ಲಿ ಸರ್ ಕಾರ್? ನನ್ನ ಕಾರ್ ನೋಡೋದಕ್ಕೆ ಎಷ್ಟೊಂದು ಆತರ, ಎಷ್ಟೊಂದು ಕಾತರ, ಎಷ್ಟೊಂದು ಆಸೆ. ಉಸಿರಿಗೆ ಉಸಿರು, ಪ್ರಾಣಕ್ಕೆ ಪ್ರಾಣ, ಪಂಚ ಪ್ರಾಣ. 6363 ನೋಡಿ. अंडा का कसम, अबू का हुक्म, डन वपन. ಓಹೋ, ನೀವೆಲ್ಲಿ ನೋಡ್ತಾ ಇದ್ದೀರಾ? ಲುಕ್ ದೇರ್. ಮಿಸ್ಟರ್ ಜಿಜಿ ಪಾಲ್, ಇದೇನಾ ನಿಮ್ ಕಾರು? ಎಸ್ ಮ್ಯಾನ್, ಇದೇ ನನ್ನ ಕಾರು. ನನ್ನ ಮುದ್ದಿನ ಕಾರು, ನನ್ನ ಪ್ರೀತಿಯ ಕಾರು, ನನ್ನ ಲಾಂಗ್ ಲೈಫಿನ ಕಾರು.
ಅಯ್ಯೋ ಗೋಲ್ಡ್ ಕಾರ್ ಗೋಲ್ಡ್ ಕಾರ್. ಅಮ್ಮ ಇವ್ರಿಗೆ ಅವ್ರಿಗೆ ಆ ಮಾಡ್ಲ ಕಾರ್ ಅಂದ್ರೆ ತುಂಬಾ ಇಷ್ಟ. ಒಂದಿನ ನನ್ನ ತಮ್ಮ ಕಾರ್ ತಗೊಂಡೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಅದು ಪುಡಿ ಆಗ್ಬಿಡ್ತು. ಆ ಸುದ್ದಿ ಕೇಳಿದ ಇವ್ರಿಗೂ ಬುದ್ಧಿ ಹೊಡೆದು ಹುಚ್ಚರಾಗ್ಬಿಟ್ರು. ಇವ್ರನ್ನ ಟೆಸ್ಟ್ ಮಾಡಿದ ಡಾಕ್ಟ್ರು ಈ ಪೇಷಂಟ್ನ ಅವ್ರಿಷ್ಟಕ್ಕೆ ಬಿಟ್ಬಿಡಿ, ಇಲ್ದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತಂದ್ರು. ಅವ್ರು ಇಲ್ದೆ ನಾನ್ ಬದುಕಿರ್ಲಾರೆ. ಅದಕ್ಕೆ ಆ ಮಾಡೆಲ್ ಮಕ್ಕಳ ಕಾರ್ನ ತಂದು ಸೇಮ್ ನಂಬರ್ ಕಂಟಿನ್ಯೂ ಮಾಡಿ ಟ್ಯಾಕ್ಸ್ ಕಟ್ತಾ ಇದೀವಿ. ಐ ಆಮ್ ಸೋ ಸಾರಿ. ಬರ್ತೀನಿ. ಇಲ್ಲಮ್ಮ ಪರವಾಗಿಲ್ಲ. ಥ್ಯಾಂಕ್ಸ್. ಓಹ್, ಇದು ನನ್ನ ಪ್ರೀತಿಯ ಕಾರು, ಅಭಿಮಾನದ ಕಾರು, ನನ್ನ ಹೃದಯದ ಕಾರು. ಆಹ್ ಆಹ್, ಸ್ವೀ